ನಮ್ಮ ಆರ್ಯವೈಶ್ಯ ಮಂಡಳಿ ಇವರ ವತಿಯಿಂದ 181ನೇ ಒಂದು ಕಾವೇರಿ ಆರತಿ ಪ್ರತಿ ಒಂದು ಪೌರ್ಣಮಿ ದಿನ ಈ ಒಂದು ಕಾರ್ಯಕ್ರಮ ಆಗ್ತಾ ಬಂದಿದೆ. ಅತ್ಯಂತ ಒಂದು ಸಂತೋಷದ ಸಂಗತಿ. ಭಾರತದ ಒಂದು ಧರ್ಮ ಇರ್ಬೋದು, ಪರಂಪರೆ, ನದಿಗೆ ಭಾಳ ಒಂದು ದೊಡ್ಡ ಸಂಬಂಧ ಇದೆ. ಸಪ್ತ ಸಿಂಧು ಅಂತ ಈ ಒಂದು ಪ್ರದೇಶ ಒಂದು ಹೆಸರು ಇತ್ತು. ಕೊಡಗು ಅಲ್ಲಿ ವಿಶೇಷವಾಗಿ ಅದರ ಉಳಿವಿಗಾಗಿ ಭಾಳಷ್ಟು ಒಂದು ಹೋರಾಟ ನಡೀತಾ ಇದೆ. ಸರ್ಕಾರನೂ ಕೂಡ ಅದಕ್ಕೆ ಕೈ ಜೋಡಿಸಬೇಕಾಗಿದೆ ಮತ್ತು ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಹೋರಾಟ, ಒಂದು ಅಭಿವೃದ್ಧಿ ಮಾಡಬೇಕಾಗಿರೋದು ಅತಿ ಅವಶ್ಯ. ಇಷ್ಟು ಹೋರಾಟ ಆಗ್ತಿದ್ರು ಯಾವ ಸರ್ಕಾರ ಕ್ರಮ ತೆಗೆದುಕೊಳ್ತಿಲ್ಲ ಸಂರಕ್ಷಣೆಗೆ, ನದಿ ಸಂರಕ್ಷಣೆಗೆ? ಈಗಾಗಲೇ ನಮ್ಮ ಕೇಂದ್ರದ ಒಂದು ಯೋಜನೆ, ಅಮೃತ್ ಯೋಜನೆ ಅಡಿಯಲ್ಲಿ ಮತ್ತು ಜಲ್ ಜೀವನ್ ಅಡಿಯಲ್ಲೂ ಕೂಡ ಎಲ್ಲ ಒಂದು ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಯೋಜನೆ ಅದು. ಜೊತೆಗೆ ಅಮೃತಲ್ಲಿ ನಮ್ಮ 60% ಕೇಂದ್ರದ್ದು, 40% ರಾಜ್ಯ ಸರ್ಕಾರದ್ದು, ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಅದು ಅನುಷ್ಠಾನ ಆಗಿತ್ತು. ಇಲ್ಲಿ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಕೊಡೋ ಜೊತೆಗೆ STPIಗಳನ್ನು ಕೂಡ ಒದಗಿಸಿದ್ದಾರೆ. ಅದರ ಮೂಲಕ ಎಲ್ಲ ಮಾಲಿನ್ಯ ಆಗ್ತಾ ಇರ್ತಕ್ಕಂಥ ನೀರು, ಸುವೇಜ್ ನೀರಿನ ಎಲ್ಲ ಟ್ರೀಟ್ಮೆಂಟ್ ಆಗಿ ನಂತರ ನದಿಗೆ ಬಿಡುಗಡೆ ಆಗುತ್ತೆ. ಈಗಾಗಲೇ ಕಾವೇರಿ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ UGD ಇರೋದು, ಅದನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಕಾಲದಲ್ಲಿ ಅಮೃತ ಯೋಜನೆಯಲ್ಲಿ ಕೂಡ ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಅವರು ಸೆಂಟ್ರಿಗೆ ಕಳಿಸ್ಬೇಕಾಗ್ತದೆ. ಇವತ್ತು ಗಂಗಾ ಏನಿದೆ ಅಲ್ಲಿ ಕೂಡ ಆಲ್ಮೋಸ್ಟ್ ನಾನು 91ರಲ್ಲಿ ಒಂದು ಸಾರಿ ಹೋಗಿದ್ದೆ. ಅದಾದ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಸಾರಿ ಹೋದಾಗ ಸಂದರ್ಭದಲ್ಲಿ ಆಲ್ಮೋಸ್ಟ್ 80% ಭಾಳ ಚೆನ್ನಾಗಿದೆ ನೀರು. ಆ ಸಂದರ್ಭದಲ್ಲಿ 91ರಲ್ಲಿ ಹೋದಾಗ ನಾನು ಸ್ನಾನ ಮಾಡಲಿಲ್ಲ. ನನ್ನ ಜೊತೆಲಿ ಹೋದ ಸುಮಾರು MLAಗಳು ಸ್ನಾನ ಮಾಡಿದರು, ನಾವು ಮಾಡೋದಿಲ್ಲ ಅಂತಿದೆ. ಆದರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ. ಅದೇ ರೀತಿ ನಮ್ಮಲ್ಲಿ ಕೊಡಗಿನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಮೊದಲನೇದಾಗಿ ಜನರು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಸ್ಟಾರ್ಟ್ ಆದರೆ ಸರ್ಕಾರ ಕೂಡ ಇದಕ್ಕೆ ಒತ್ತು ಕೊಡುವಂಥ ಕೆಲಸ. ಜನರಿಗೆ ನದಿ ಬಗ್ಗೆ ಕಾಳಜಿ, ಯಾಕೆಂದರೆ ನದಿಯನ್ನು ಯಾವ ರೀತಿ ನೋಡ್ಕೋಬೇಕು, ಅದನ್ನು ಸಂರಕ್ಷಣೆ ಮಾಡಬೇಕು, ಕಲುಷಿತಗೊಳ್ಳದಂಗೆ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದಿನ ಪೀಳಿಗೆಗೆ ಅದನ್ನ ಹಸ್ತಾಂತರ ಮಾಡುವಂಥ ದೊಡ್ಡ ಒಂದು ಹೊಣೆಗಾರಿಕೆ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ನಾವಿವತ್ತು ಕಾವೇರಿ ಆರತಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ತಲಕಾವೇರಿಯಿಂದ ಪುಂಪಹರ್ವರೆಗೆ ಸುಮಾರು ಒಂದು 50-60 ಕಡೆ ಆ ಆರತಿ ಕಾರ್ಯಕ್ರಮ ಹುಣ್ಣಿಮೆ ದಿವಸ ವಿಶೇಷವಾಗಿ ನಡೀತಾ ಇರ್ತದೆ. ಕೆಲವು ಸಮಯ ವಿಶೇಷ ಆರತಿ ಕೂಡ ನಡೀತಾ ಇದೆ. ಇದರಿಂದ ನಾವು ಸರ್ಕಾರಕ್ಕೆ ಕೂಡ ಇದರ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ನದಿ ಸಂರಕ್ಷಣೆಗೆ ಯೋಜನೆಗಳನ್ನು ರೂಪಿಸಿ, ನದಿ ಆ ಕಲುಷಿತಗೊಳ್ಳುವ ಇದಕ್ಕೆ ಕಾನೂನು ರೂಪಿಸಿ, ಆ ಮೂಲಕ ಸ್ವಚ್ಛ ಕಾವೇರಿ ಆ ಯೋಜನೆ ಆಗಬೇಕು. ಉತ್ತರ ಭಾರತದಲ್ಲಿ ನಮಾಮಿ ಗಂಗೆ ಅಂತ ಇದೆ ಯೋಜನೆ. ಇಲ್ಲಿ ದಕ್ಷಿಣ ಭಾರತದಲ್ಲಿರುವ ಕಾವೇರಿ ನದಿಗಳನ್ನ ವ್ಯತ್ಯಾಸ ಹೇಳೋದು. ಕಾವೇರಿ ಆರತಿ ಮೂಲಕ ಜನರಿಗೆ ಏನು ಮಾಡ್ತಾ ಇದ್ದೀವಿ, ಒಂದು ರೀತಿ ಧಾರ್ಮಿಕವಾಗಿ ನದಿ ನಮ್ಮ ತಾಯಿ ರೀತಿ. ನಾವು ತಾಯಿನ ಯಾವ ರೀತಿ ನೋಡ್ತೇವೆ, ತಾಯಿ ಅದೇ ರೀತಿ ನಮ್ಮ ನೋಡ್ತಾರೆ. ನಾವು ಇವತ್ತು ಈ ನೀರು ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ನದಿನ ಸಂರಕ್ಷಣೆ ಮಾಡೋದು ಯಾವ ರೀತಿ ಅಂದರೆ, ನದಿಗೆ ಯಾವುದೇ ತ್ಯಾಜ್ಯಗಳು ಸೇರಬಾರ್ದು. ಆ ನಿಟ್ಟಿನಲ್ಲಿ ಪ್ರಯತ್ನ ನಿರಂತರವಾಗಿ ಸಾಗಬೇಕು. ಅದಕ್ಕಾಗಿ ಕಾರ್ಯಕ್ರಮ ನಡೀತವೆ. ಇವತ್ತು ನಾವು ಈ ಬಗ್ಗೆ ಮನವಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರ ಕೊಟ್ಟಿದ್ದೀವಿ. ನಿಯೋಗ ತೆರಳಿಬಿಟ್ಟು ಸ್ವಚ್ಛ ಕಾವೇರಿಗೆ ಹಲವಾರು ಯೋಜನೆ ಹಾಕೊಳ್ಳಿ ಅಂತ. ಇದು 181ನೇ ಆರತಿ. 181 ಪ್ರತಿ ಹುಣ್ಣಿಮೆಗೆ ಆರತಿ ಕಾರ್ಯಕ್ರಮ ಮಾಡ್ತೀವಿ. ಆ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವಂಥ ದೊಡ್ಡ ಒಂದು ಪ್ರಯತ್ನ ನಮ್ಮದಾಗಿದೆ. ನಮ್ಮ ಆರ್ಯವೈಶ್ಯ ಮಂಡಳಿ ಇವರ ವತಿಯಿಂದ 181ನೇ ಒಂದು ಕಾವೇರಿ ಆರತಿ ಪ್ರತಿ ಒಂದು ಪೌರ್ಣಮಿ ದಿನ ಈ ಒಂದು ಕಾರ್ಯಕ್ರಮ ಆಗ್ತಾ ಬಂದಿದೆ. ಅತ್ಯಂತ ಒಂದು ಸಂತೋಷದ ಸಂಗತಿ. ಭಾರತದ ಒಂದು ಧರ್ಮ ಇರ್ಬೋದು, ಪರಂಪರೆ, ನದಿಗೆ ಭಾಳ ಒಂದು ದೊಡ್ಡ ಸಂಬಂಧ ಇದೆ. ಸಪ್ತ ಸಿಂಧು ಅಂತ ಈ ಒಂದು ಪ್ರದೇಶ ಒಂದು ಹೆಸರು ಇತ್ತು. ಕೊಡಗು ಅಲ್ಲಿ ವಿಶೇಷವಾಗಿ ಅದರ ಉಳಿವಿಗಾಗಿ ಭಾಳಷ್ಟು ಒಂದು ಹೋರಾಟ ನಡೀತಾ ಇದೆ. ಸರ್ಕಾರನೂ ಕೂಡ ಅದಕ್ಕೆ ಕೈ ಜೋಡಿಸಬೇಕಾಗಿದೆ ಮತ್ತು ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಹೋರಾಟ, ಒಂದು ಅಭಿವೃದ್ಧಿ ಮಾಡಬೇಕಾಗಿರೋದು ಅತಿ ಅವಶ್ಯ. ಇಷ್ಟು ಹೋರಾಟ ಆಗ್ತಿದ್ರು ಯಾವ ಸರ್ಕಾರ ಕ್ರಮ ತೆಗೆದುಕೊಳ್ತಿಲ್ಲ ಸಂರಕ್ಷಣೆಗೆ, ನದಿ ಸಂರಕ್ಷಣೆಗೆ? ಈಗಾಗಲೇ ನಮ್ಮ ಕೇಂದ್ರದ ಒಂದು ಯೋಜನೆ, ಅಮೃತ್ ಯೋಜನೆ ಅಡಿಯಲ್ಲಿ ಮತ್ತು ಜಲ್ ಜೀವನ್ ಅಡಿಯಲ್ಲೂ ಕೂಡ ಎಲ್ಲ ಒಂದು ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಯೋಜನೆ ಅದು. ಜೊತೆಗೆ ಅಮೃತಲ್ಲಿ ನಮ್ಮ 60% ಕೇಂದ್ರದ್ದು, 40% ರಾಜ್ಯ ಸರ್ಕಾರದ್ದು, ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಅದು ಅನುಷ್ಠಾನ ಆಗಿತ್ತು. ಇಲ್ಲಿ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಕೊಡೋ ಜೊತೆಗೆ STPIಗಳನ್ನು ಕೂಡ ಒದಗಿಸಿದ್ದಾರೆ. ಅದರ ಮೂಲಕ ಎಲ್ಲ ಮಾಲಿನ್ಯ ಆಗ್ತಾ ಇರ್ತಕ್ಕಂಥ ನೀರು, ಸುವೇಜ್ ನೀರಿನ ಎಲ್ಲ ಟ್ರೀಟ್ಮೆಂಟ್ ಆಗಿ ನಂತರ ನದಿಗೆ ಬಿಡುಗಡೆ ಆಗುತ್ತೆ. ಈಗಾಗಲೇ ಕಾವೇರಿ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ UGD ಇರೋದು, ಅದನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಕಾಲದಲ್ಲಿ ಅಮೃತ ಯೋಜನೆಯಲ್ಲಿ ಕೂಡ ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಅವರು ಸೆಂಟ್ರಿಗೆ ಕಳಿಸ್ಬೇಕಾಗ್ತದೆ. ಇವತ್ತು ಗಂಗಾ ಏನಿದೆ ಅಲ್ಲಿ ಕೂಡ ಆಲ್ಮೋಸ್ಟ್ ನಾನು 91ರಲ್ಲಿ ಒಂದು ಸಾರಿ ಹೋಗಿದ್ದೆ. ಅದಾದ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಸಾರಿ ಹೋದಾಗ ಸಂದರ್ಭದಲ್ಲಿ ಆಲ್ಮೋಸ್ಟ್ 80% ಭಾಳ ಚೆನ್ನಾಗಿದೆ ನೀರು.
ಆ ಸಂದರ್ಭದಲ್ಲಿ 91 ಹೋದಾಗ ನಾನು ಸ್ನಾನ ಮಾಡಲಿಲ್ಲ. ನನ್ನ ಜೊತೆಲಿ ಹೋದ ಸುಮಾರು MLAಗಳು ಸ್ನಾನ ಮಾಡಿದರು, ನಾವು ಮಾಡೋದಿಲ್ಲ ಅಂತಿದೆ. ಆದರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ. ಅದೇ ರೀತಿ ನಮ್ಮಲ್ಲಿ ಕೊಡಗಿನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಮೊದಲನೇದಾಗಿ ಜನರು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಸ್ಟಾರ್ಟ್ ಆದರೆ ಸರ್ಕಾರ ಕೂಡ ಇದಕ್ಕೆ ಒತ್ತು ಕೊಡುವಂಥ ಕೆಲಸ. ಜನರಿಗೆ ನದಿ ಬಗ್ಗೆ ಕಾಳಜಿ, ಯಾಕೆಂದರೆ ನದಿಯನ್ನು ಯಾವ ರೀತಿ ನೋಡ್ಕೋಬೇಕು, ಅದನ್ನು ಸಂರಕ್ಷಣೆ ಮಾಡಬೇಕು, ಕಲುಷಿತಗೊಳ್ಳದಂಗೆ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದಿನ ಪೀಳಿಗೆಗೆ ಅದನ್ನ ಹಸ್ತಾಂತರ ಮಾಡುವಂಥ ದೊಡ್ಡ ಒಂದು ಹೊಣೆಗಾರಿಕೆ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ನಾವಿವತ್ತು ಕಾವೇರಿ ಆರತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಲಕಾವೇರಿಯಿಂದ ಪುಂಪಹರ್ವರೆಗೆ ಸುಮಾರು ಒಂದು 50-60 ಕಡೆ ಆ ಆರತಿ ಕಾರ್ಯಕ್ರಮ ಹುಣ್ಣಿಮೆ ದಿವಸ ವಿಶೇಷವಾಗಿ ನಡೀತಾ ಇರ್ತದೆ. ಕೆಲವು ಸಮಯ ವಿಶೇಷ ಆರತಿ ಕೂಡ ನಡೀತಾ ಇದೆ. ಇದರಿಂದ ನಾವು ಸರ್ಕಾರಕ್ಕೆ ಕೂಡ ಇದರ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ನದಿ ಸಂರಕ್ಷಣೆಗೆ ಯೋಜನೆಗಳನ್ನು ರೂಪಿಸಿ, ನದಿ ಆ ಕಲುಷಿತಗೊಳ್ಳುವ ಇದಕ್ಕೆ ಕಾನೂನು ರೂಪಿಸಿ, ಆ ಮೂಲಕ ಸ್ವಚ್ಛ ಕಾವೇರಿ ಆ ಯೋಜನೆ ಆಗಬೇಕು. ಉತ್ತರ ಭಾರತದಲ್ಲಿ ನಮಾಮಿ ಗಂಗೆ ಅಂತ ಇದೆ ಯೋಜನೆ. ಇಲ್ಲಿ ದಕ್ಷಿಣ ಭಾರತದಲ್ಲಿರುವ ಕಾವೇರಿ ನದಿಗಳನ್ನ ವ್ಯತ್ಯಾಸ ಹೇಳೋದು. ಕಾವೇರಿ ಆರತಿ ಮೂಲಕ ಜನರಿಗೆ ಏನು ಮಾಡ್ತಾ ಇದ್ದೀವಿ, ಒಂದು ರೀತಿ ಧಾರ್ಮಿಕವಾಗಿ ನದಿ ನಮ್ಮ ತಾಯಿ ರೀತಿ. ನಾವು ತಾಯಿನ ಯಾವ ರೀತಿ ನೋಡ್ತೇವೆ, ತಾಯಿ ಅದೇ ರೀತಿ ನಮ್ಮ ನೋಡ್ತಾರೆ. ನಾವು ಇವತ್ತು ಈ ನೀರು ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ನದಿನ ಸಂರಕ್ಷಣೆ ಮಾಡೋದು ಯಾವ ರೀತಿ ಅಂದರೆ, ನದಿಗೆ ಯಾವುದೇ ತ್ಯಾಜ್ಯಗಳು ಸೇರಬಾರ್ದು. ಆ ನಿಟ್ಟಿನಲ್ಲಿ ಪ್ರಯತ್ನ ನಿರಂತರವಾಗಿ ಸಾಗಬೇಕು. ಅದಕ್ಕಾಗಿ ಕಾರ್ಯಕ್ರಮ ನಡೀತವೆ. ಇವತ್ತು ನಾವು ಈ ಬಗ್ಗೆ ಮನವಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರ ಕೊಟ್ಟಿದ್ದೀವಿ. ನಿಯೋಗ ತೆರಳಿಬಿಟ್ಟು ಸ್ವಚ್ಛ ಕಾವೇರಿಗೆ ಹಲವಾರು ಯೋಜನೆ ಹಾಕೊಳ್ಳಿ ಅಂತ. ಇದು 181ನೇ ಆರತಿ. 181 ಪ್ರತಿ ಹುಣ್ಣಿಮೆಗೆ ಆರತಿ ಕಾರ್ಯಕ್ರಮ ಮಾಡ್ತೀವಿ. ಆ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವಂಥ ದೊಡ್ಡ ಒಂದು ಪ್ರಯತ್ನ ನಮ್ಮದಾಗಿದೆ. ನಮ್ಮ ಆರ್ಯವೈಶ್ಯ ಮಂಡಳಿ ಇವರ ವತಿಯಿಂದ 181ನೇ ಒಂದು ಕಾವೇರಿ ಆರತಿ, ಪ್ರತಿ ಒಂದು ಪೌರ್ಣಮಿ ದಿನ ಈ ಒಂದು ಕಾರ್ಯಕ್ರಮ ಆಗ್ತಾ ಬಂದಿದೆ. ಅತ್ಯಂತ ಒಂದು ಸಂತೋಷದ ಸಂಗತಿ. ಭಾರತದ ಒಂದು ಧರ್ಮ ಇರ್ಬೋದು, ಪಾರಂಪರೆ, ನದಿಗೆ ಭಾಳ ಒಂದು ದೊಡ್ಡ ಸಂಬಂಧ ಇದೆ. ಸಪ್ತ ಸಿಂಧು ಅಂತ ಈ ಒಂದು ಪ್ರದೇಶ ಒಂದು ಹೆಸರು ಇತ್ತು. ಕೊಡಗು ಅಲ್ಲಿ ವಿಶೇಷವಾಗಿ ಅದರ ಉಳಿವಿಗಾಗಿ ಭಾಳಷ್ಟು ಒಂದು ಹೋರಾಟ ನಡೀತಾ ಇದೆ. ಸರ್ಕಾರನೂ ಕೂಡ ಅದಕ್ಕೆ ಕೈ ಜೋಡಿಸಬೇಕಾಗಿದೆ ಮತ್ತು ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಹೋರಾಟ, ಒಂದು ಅಭಿವೃದ್ಧಿ ಮಾಡಬೇಕಾಗಿರೋದು ಅತ್ಯವಶ್ಯ. ಇಷ್ಟು ಹೋರಾಟ ಆಗ್ತಿದ್ರು, ಯಾವ ಸರ್ಕಾರ ಕ್ರಮ ತೆಗೆದುಕೊಳ್ತಿಲ್ಲ ಸಂರಕ್ಷಣೆಗೆ, ನದಿ ಸಂರಕ್ಷಣೆಗೆ? ಈಗಾಗಲೇ ನಮ್ಮ ಕೇಂದ್ರದ ಒಂದು ಯೋಜನೆ, ಅಮೃತ್ ಯೋಜನೆ ಅಡಿಯಲ್ಲಿ ಮತ್ತು ಜಲ್ ಜೀವನ್ ಅಡಿಯಲ್ಲೂ ಕೂಡ ಎಲ್ಲ ಒಂದು ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಯೋಜನೆ ಅದು. ಜೊತೆಗೆ ಅಮೃತಲ್ಲಿ ನಮ್ಮ 60% ಕೇಂದ್ರದ್ದು, 40% ರಾಜ್ಯ ಸರ್ಕಾರದ್ದು, ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಅದು ಅನುಷ್ಠಾನ ಆಗಿತ್ತು. ಇಲ್ಲಿ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಕೊಡೋ ಜೊತೆಗೆ STPIಗಳನ್ನು ಕೂಡ ಒದಗಿಸಿದ್ದಾರೆ. ಅದರ ಮೂಲಕ ಎಲ್ಲ ಮಾಲಿನ್ಯ ಆಗ್ತಾ ಇರ್ತಕ್ಕಂಥ ನೀರು, ಸುವೇಜ್ ನೀರಿನ ಎಲ್ಲ ಟ್ರೀಟ್ಮೆಂಟ್ ಆಗಿ ನಂತರ ನದಿಗೆ ಬಿಡುಗಡೆ ಆಗುತ್ತೆ. ಈಗಾಗಲೇ ಕಾವೇರಿ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ UGD ಇರೋದು, ಅದನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಕಾಲದಲ್ಲಿ ಅಮೃತ ಯೋಜನೆಯಲ್ಲಿ ಕೂಡ ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಅವರು ಸೆಂಟ್ರಿಗೆ ಕಳಿಸ್ಬೇಕಾಗ್ತದೆ. ಇವತ್ತು ಗಂಗಾ ಏನಿದೆ ಅಲ್ಲಿ ಕೂಡ ಆಲ್ಮೋಸ್ಟ್ ನಾನು 91ರಲ್ಲಿ ಒಂದು ಸಾರಿ ಹೋಗಿದ್ದೆ. ಅದಾದ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಸಾರಿ ಹೋದಾಗ ಸಂದರ್ಭದಲ್ಲಿ ಆಲ್ಮೋಸ್ಟ್ 80% ಭಾಳ ಚೆನ್ನಾಗಿದೆ ನೀರು. ಆ ಸಂದರ್ಭದಲ್ಲಿ 91 ಹೋದಾಗ ನಾನು ಸ್ನಾನ ಮಾಡಲಿಲ್ಲ. ನನ್ನ ಜೊತೆಲಿ ಹೋದ ಸುಮಾರು MLAಗಳು ಸ್ನಾನ ಮಾಡಿದರು, ನಾವು ಮಾಡೋದಿಲ್ಲ ಅಂತಿದೆ. ಆದರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ. ಅದೇ ರೀತಿ ನಮ್ಮಲ್ಲಿ ಕೊಡಗಿನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಮೊದಲನೇದಾಗಿ ಜನರು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಸ್ಟಾರ್ಟ್ ಆದರೆ ಸರ್ಕಾರ ಕೂಡ ಇದಕ್ಕೆ ಒತ್ತು ಕೊಡುವಂಥ ಕೆಲಸ. ಜನರಿಗೆ ನದಿ ಬಗ್ಗೆ ಕಾಳಜಿ, ಯಾಕೆಂದರೆ ನದಿಯನ್ನು ಯಾವ ರೀತಿ ನೋಡ್ಕೋಬೇಕು, ಅದನ್ನು ಸಂರಕ್ಷಣೆ ಮಾಡಬೇಕು, ಕಲುಷಿತಗೊಳ್ಳದಂಗೆ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದಿನ ಪೀಳಿಗೆಗೆ ಅದನ್ನ ಹಸ್ತಾಂತರ ಮಾಡುವಂಥ ದೊಡ್ಡ ಒಂದು ಹೊಣೆಗಾರಿಕೆ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ನಾವಿವತ್ತು ಕಾವೇರಿ ಆರತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಲಕಾವೇರಿಯಿಂದ ಪುಂಪಹರ್ವರೆಗೆ ಸುಮಾರು ಒಂದು 50-60 ಕಡೆ ಆ ಆರತಿ ಕಾರ್ಯಕ್ರಮ ಹುಣ್ಣಿಮೆ ದಿವಸ ವಿಶೇಷವಾಗಿ ನಡೀತಾ ಇರ್ತದೆ. ಕೆಲವು ಸಮಯ ವಿಶೇಷ ಆರತಿ ಕೂಡ ನಡೀತಾ ಇದೆ. ಇದರಿಂದ ನಾವು ಸರ್ಕಾರಕ್ಕೆ ಕೂಡ ಇದರ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ನದಿ ಸಂರಕ್ಷಣೆಗೆ ಯೋಜನೆಗಳನ್ನು ರೂಪಿಸಿ, ನದಿ ಆ ಕಲುಷಿತಗೊಳ್ಳುವ ಇದಕ್ಕೆ ಕಾನೂನು ರೂಪಿಸಿ, ಆ ಮೂಲಕ ಸ್ವಚ್ಛ ಕಾವೇರಿ ಆ ಯೋಜನೆ ಆಗಬೇಕು. ಉತ್ತರ ಭಾರತದಲ್ಲಿ ನಮಾಮಿ ಗಂಗೆ ಅಂತ ಇದೆ ಯೋಜನೆ. ಇಲ್ಲಿ ದಕ್ಷಿಣ ಭಾರತದಲ್ಲಿರುವ ಕಾವೇರಿ ನದಿಗಳನ್ನ ವ್ಯತ್ಯಾಸ ಹೇಳೋದು. ಕಾವೇರಿ ಆರತಿ ಮೂಲಕ ಜನರಿಗೆ ಏನು ಮಾಡ್ತಾ ಇದ್ದೀವಿ, ಒಂದು ರೀತಿ ಧಾರ್ಮಿಕವಾಗಿ ನದಿ ನಮ್ಮ ತಾಯಿ ರೀತಿ. ನಾವು ತಾಯಿನ ಯಾವ ರೀತಿ ನೋಡ್ತೇವೆ, ತಾಯಿ ಅದೇ ರೀತಿ ನಮ್ಮ ನೋಡ್ತಾರೆ. ನಾವು ಇವತ್ತು ಈ ನೀರು ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ನದಿನ ಸಂರಕ್ಷಣೆ ಮಾಡೋದು ಯಾವ ರೀತಿ ಅಂದರೆ, ನದಿಗೆ ಯಾವುದೇ ತ್ಯಾಜ್ಯಗಳು ಸೇರಬಾರ್ದು. ಆ ನಿಟ್ಟಿನಲ್ಲಿ ಪ್ರಯತ್ನ ನಿರಂತರವಾಗಿ ಸಾಗಬೇಕು. ಅದಕ್ಕಾಗಿ ಕಾರ್ಯಕ್ರಮ ನಡೀತವೆ. ಇವತ್ತು ನಾವು ಈ ಬಗ್ಗೆ ಮನವಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರ ಕೊಟ್ಟಿದ್ದೀವಿ. ನಿಯೋಗ ತೆರಳಿಬಿಟ್ಟು ಸ್ವಚ್ಛ ಕಾವೇರಿಗೆ ಹಲವಾರು ಯೋಜನೆ ಹಾಕೊಳ್ಳಿ ಅಂತ. ಇದು 181ನೇ ಆರತಿ. 181 ಪ್ರತಿ ಹುಣ್ಣಿಮೆಗೆ ಆರತಿ ಕಾರ್ಯಕ್ರಮ ಮಾಡ್ತೀವಿ. ಆ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವಂಥ ದೊಡ್ಡ ಒಂದು ಪ್ರಯತ್ನ ನಮ್ಮದಾಗಿದೆ.